ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ವಿಷವಾಕ್ಯ ಮತ್ಯಾವದೋ ಎಲೆ ಮಾನವನೇ ಕೇಳುವ ಸುಧಿಯೊಳಗೆ ಪುಟ್ಟಿ ಮೂಢನಾಗಿ ಪಶುವಿನಂತೆ ತಿಂದು ಅಶನಾದಿಗಳಲ್ಲಿ ದಿವಸ ಕಳೆದು ಶರೀರವು ವ್ಯರ್ಥ ಮಾಡಿ ಹಸಿವಿನೀರಡಿಕೆಯಿಂದ ಲೋಲುಪನಾಗಿ ಚರಿಸುವನು. ಆವಾಗ ಉದರಾಗೋ ಸುಗಪೋಗಿ ಪುಷಿಯ ಪೊಗ್ಗಳಿ ಜನರ ಉಪಕರಿಸಿ ನಾನಾ ಪರಿ ಬೆಸನೆ ಮಾಡಿ ಸಕಲಾವರಣದಿಂದ ಕುಶಲವೇ ಚಿಂತಿಸಿ ಸ್ವತಂತ್ರ ಪಚ್ಚಿಕೊಂಡು ನಸುಗುನ್ನಿಯಂತೆ ನಾನಾ ಸೋಗು ಮಾಡಿ ಹಸನಾದ ಪೆಣ್ಣುಗಳ ಕಚಕೂಚವನ್ನು ವರ್ಣಿಸಿ ನರರ ಸ್ತೋತ್ರವನ್ನು ವಿಸ್ತರಿಸಿ ಅಸಮಲೋಕಕ್ಕೆ ಪೋಪ ಮಾರ್ಗ ಸಾಧನ ಕೆಡಿಸಿಕೊಂಡು ಬಗೆ ಬಗೆ ವೈಯಾರದಿ ವಿಷಯ ಲಂಪಟನಾಗಿ ವಿಚಂಡ ಕರ್ಮನನುಸರಿಸಿ ಇದ್ದವಾಗ ಗೋವು ವಿಷವಾಕ್ಯವೋ ಉಸರು ವ್ಯರ್ಥ ಬಂಧಿಸಿ ಯೋಗಾಭ್ಯಾಸವರಿಯದೆ ಹಸುವು ಪೋಗಾಡಿದಂತೆ ನಿರರ್ಥಕ ಕಸಕುಪ್ಪೆ ಜೋಕೆ ಮಾಡಿ ಕಣಜಕ್ಕೆ ಹಾಕಿದಂತೆ ರಸಿರಸಾಯನದೋಳು ಮಧ್ಯ ಕಲಸಿದಂತೆ ಎಸೆದ ಬಾಣಕ್ಕೆ ತಾನೇ ಗುರಿಯಾಗಿ ನಿಂತ ಮಾನಿಸನಂತೆಯಾಗುವುದು ಪೇಳಿದ ಕವನ ಬಿಸರುಹನಾಭನ ಗುಣರೂಪ ಕ್ರಿಯ ಮಾನಸದಲ್ಲಿ ತಿಳಿದು ಆತನ ಚರಿತೆಯ ಮಿಸಣಿ ಎಂದದಿ ಕೊಂಡಾಡಿ ಹಿಗ್ಗಿ ತುತಿಸುವ ಪ್ರವಾಹದಂತೆ ಹಗಲಿರಳು ವಸವಿನ ಮೇಲೆ ಪ್ರಾಣ ಇದ್ದಂತೆ ಇದ್ದ ಮಾನಸಗೆ ವಿಷವಾಕ್ಯ ಉಂಟೆ ಕೇಳೋ ಪ್ರಾಣಿ ಪಶುವಿನ ಬುದ್ಧಿಯಲ್ಲಿ ಬಲಾತ್ಕಾರ ಮಾಡಿದರೆ ಹಸಗೆಟ್ಟು ಹೋಗುವುದು ನಾನಾ ಬಣ್ಣ ಅಸುರರ ಉಪಹತಿ ಹೆಚ್ಚುವುದೋ ಆವಾಗ ಋಷಿಗೀರ್ವಾಣಾದಿ ಜನರು ಒಲಿಯದಕೋ ದಶದಿಕ್ಕಿನೊಳಗೆ ಆವಾವ ಕವನ ಪೇಳಿದರು ವಿಷವಾಗಿ ತೋರುವುದು ಒಲಿಯ ಕೃಷ್ಣ ಶಶಿಹಾಸ ಪಾಲ ನಮ್ಮ ವಿಜಯ ವಿಠಲನ್ನ ಬಂಧಿಸಿದ ಜ್ಞಾನಿಗೆ ಎಲ್ಲ ವಿಷ ಸುಧೆಯಾಗುವುದೋ ಹರಿಪ್ರೇರಣೆ ಎಂದು ಅಂತರಂಗದಿ ತಿಳಿದು ಪರಮಾಮೋದನಾಗಿ ಪೇಳಿದ ಕವಿತಾ ನೆರೆಪೂರ್ಣನಾಗಿ ಕೋಡಿ ಹರಿದಂತೆ ಭರಿತವಾಗಿ ಆವಗೆ ಅಲ್ಲಿಂದು ತುಮ ನರರಿಗೆ ಪ್ರಾಪುತವಾಗುವುದು ಸಿದ್ಧ ಧರೆಯೊಳಗಿದು ಸತ್ಯ ಧರೆಯೊಳಗಿದು ಸತ್ಯ ವರುಷ ಸೂರಿದರೆ ಫಲ ಪಲ್ಲೈಸಿದ ತೆರನಂತೆ ಸರ್ವಾಭೀಷ್ಟಯಾಗುವುದಯ್ಯ ಗುರುದೇವತಾ ಕರುಣ ಪಡೆದ ಮಾನವನಿಗೆ ಅಕ್ಷರಗಳೊಂದೊಂದು ಸುರಭಿ ತುಂಬಿದ ಕುಸುಮ ಕರಗಳಾಗಿ ಹರಿಗೆ ಸಮರ್ಪಣೆಯಾಗುವುದೋ ನರ ನೆನೆದರು ಅವನ ನಿಜವ ಕಂಡವನಾರು ಸ್ಮರಣಯ್ಯ ನಮ್ಮ ವಿಜಯ ವಿಠಲನ್ನ ಸ್ಮರಿಸುವ ಧೀರನಿಗೆ ಸರ್ವದಾ ಶುಭ ಯೋಗ. ರಾಜ ರಾಜ ರೂಪ ರಮಣೀಯಾನಂತ ರೂಪ ತೇಜೋಮಯದ ರೂಪ ತೃಪ್ತಿ ರೂಪ ರಾಜವರ್ಣದ ರೂಪ ರಾಗ ದೂರ ರೂಪ ಮಾಜದಿಪ್ಪ ರೂಪ ಮಾಜದ ರೂಪ ವಾಜಿ ಸಂಧ್ಯನಾವೇರಿ ಬರುವ ಹೋಗುವ ರೂಪ ಜೂಜಾನಾಡುವ ರೂಪ ಜೂಟ ರೂಪ ಗೋಜು ಬೀಳುವ ಗಣನೆ ಮಾಡದ ರೂಪ ಭೋಜನ ಮಾಡುವ ಭೋಕ್ತ ರೂಪ ಸೋಜಿಗದ ರೂಪ ಸೊಬಗು ತೋರುವ ರೂಪ ಯೋಜನವತಿಶಯವ ಮೆರೆವ ರೂಪ ಸುಜನರೊಡನೆ ಕಾಲವ ಕಳೆವ ರೂಪ ಕುಜನರಲ್ಲಿ ದ್ವೇಷ ಮಲ್ಪ ರೂಪ
ರಾಜನ್ಯ ರೂಪ ರಾಜಿಸುವ ಅಣು ಮಹಾರೂಪ ಭುಜದಿಂದಲೀ ಫಲ ಕೊಡುವ ರೂಪ ನೈಜ ಭಾವದಿಂದ ಕವನ ಪೇಳುವ ರೂಪ ಬೀಜವಾದ ರೂಪ ಚಿತ್ರರೂಪ ಮುಜಗದೊಳಗುಳ್ಳ ರೂಪಾತ್ಮಕ ನಾದ ಆ ಜನಾರ್ದನನು ಎನ್ನೊಳಗೆ ನಿಂದು ಪೂಜೆಗೊಂಬುವನು ಈ ಪರಿ ಎಂದು ತಿಳಿದು ನಿರ್ವಾಜ್ಯ ಭಕುತಿಯಿಂದ ಬಾಳಿದರೆ ರಾಜಧಾನಿಯಂತೆ ಮನೆಯಿದ್ದು ವೈಶಿಕ ಭೋಜನ ಮಾಡಿದರೂ ಲೇಪವಿಲ್ಲ ಸುಜನ್ಮ ಧರಿಸಿ ವೈಷ್ಣವನಾಗಿ ನಿರೂತ ಸರೋಜನೇತ್ರನ ಪೊಗಳಿ ಸುಖಿಸುವಂತೆ ಈ ಜನರಿಗೆ ವಿಷವಾಕ್ಯ ಎತ್ತಣದೋ ವಾರಿಜ ಭವನು ಬಲ್ಲನಯ್ಯ ವೈಜಯಂತಿ ಗ್ರೀವ ವಿಜಯ ವಿಠಲ ನಂಗ್ರಿ ಆ ಜನ್ಮವಾರಭ್ಯ ನೆನೆಸುವ ನಿರ್ದೋಷ ಅನಳನ್ನ ಮಧ್ಯದಲ್ಲಿ ಅಗ್ನಿಯು ಉದಗಲು ಇನಿತಾದರೂ ಬಾಧೆ ಇತ್ತಂಡಕ್ಕೆ ಉಂಟೆ ವನಜಾನಾಭನ ಪ್ರೇರಣೆ ಎಂದು ತಿಳಿದು ಆತನಿಗೆ ಸಮರ್ಪಣೆ ಮಾಡಿದ ಕವನವು ಜನರಿಗೆ ಲೇಷವಾದರೂ ವಿಮುಖವಾಗಿ ಹನನ ಮಾಡುವುದೇನು ಎಲೋ ಮನವೇ ಕೇಳೋ ಘನವಾಗಿ ಪದವ ಮಾಡುವ ವಿದ್ಯಾವೆಲ್ಲ ರತುನಾಮಾಲೆಯಂತೆ ಕಂಧರದೊಳಗಿಪ್ಪದು ತೃಣವಾದರೂ ಕಷ್ಟವನ್ನು ಬರಲಿಸದು ಅನುಮಾನ ಬಿಡಿಸೋದು ಆದ್ಯಂತ ಕಾಲದ ಚಿನುಮಯ ಮೂರುತಿ ವಿಜಯ ವಿಠಲ ಸ್ವಾಮಿ ತನುವಿನೊಳಗೆ ಇದ್ದು ತವಕದಲ್ಲಿನ್ನೂ ಮಾಡಿಸುವ ಗಿಡಗನ್ನ ಮುಂದೆ ಉಳಿದ ಹಕ್ಕಿಯ ಪ್ರತಾಪವೇ ಪೊಡವಿಯೊಳಗಿದ್ದ ಪ್ರತಿಕೂಲಗಳು ಎಲ್ಲ ಕಡಲ ಶಯನ ಹರಿಯ ಗುಣಕರ್ಮ ನಾಮಂಗಳ ನುಡಿದವಗೆ ಅಡಗಾಣಿಪವೇನೋ ಬಡಕವನವಾದರೂ ಆವದಾದರೂ ಒಂದು ಎಡಗೆಡಿಸಿ ಮುಂದಕ್ಕೆ ದಿಪ್ಪವು ಅಡಿಗಡಿಗೆ ಇಂಥ ನರನ ಪ್ರಾರಬ್ಧ ಉಣಿಸುತ್ತಾ ಕಡಿಗೆ ಹಾಕುವುದು ಸಂಸಾರದಿಂದ ವೇಗ ಕೆಡಗೊಡದು ಜ್ಞಾನ ಬಕುತಿ ದಿನ ಪ್ರತಿದಿನಕ್ಕೆ ಕಡಲ ತರಂಗಕ್ಕೆ ಮಿತಿ ಮಿಗಿಲೆನಿಸುವುದು ಕಡಿಯ ಜನ್ಮಕ್ಕೆ ಇಷ್ಟು ಸೌಭಾಗ್ಯ ದೊರಕುವುದು ಜಡಮತಿಯವರನ್ನ ಉದ್ಧಾರ ಮಾಡುವ ಮೃಡಬಾಂಧವ ನಮ್ಮ ವಿಜಯ ವಿಠಲ ಹರಿಯ ಅಡಿಗಳ ನೆನೆದು ಓಲಾಡಿದವ ಮುಕ್ತ ಜತುನ ಕರಗಿ ಪೋಪದು ದೋಷ ಜಿತಕರ್ಣ ವಿಜಯ ವಿಠಲನು ಬಲ್ಲಿದ ಕಾಣೋ ಜತುನ ಕರಗಿ ಪೋಪದು ದೋಷ ಜಿತಕರ್ಣ ವಿಜಯ ವಿಠಲನು ಬಲ್ಲಿದ ಕಾಣೋ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ವಿಷವಾಕ್ಯ ಮತ್ತಾವದೋ ಅಂತ ಹೇಳೋ ಸುಳಾದಿ. ಇದು ಭಗವದ್ಭಕ್ತರ ಭಗವನ್ನಿಷ್ಠತೆಗೆ ಕವನಗಳಿಗೆ ವಿಷವಾಕ್ಯ ಎಂಬುದೇ ಇಲ್ಲ. ಬಹಳಷ್ಟು ಜನ ಭಗವದ್ಭಕ್ತರ ಮಾಡಿದ ಕವನಗಳನ್ನು ಇದು ಸರಿಯಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಭಗವದ್ಭಕ್ತರ ಕವನಗಳಿಗೆ ವಿಷವಾಕ್ಯಗಳೇ ಇರಲ್ಲ. ಎಲ್ಲ ದೋಷ ರಾಶಿಗಳು ಬೆಂದು ಹೋಗ್ಬಿಡ್ತವೆ. ದೇವರು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎಂಬೋ ಅನುಸಂಧಾನ ಭಗವದ್ಭಕ್ತರಿಗೆ ಇರ್ತದ, ದಾಸರಿಗೆ ಇರ್ತದ ಅಂತೇಳಿ ವಿಜಯದಾಸರು ಇಲ್ಲಿ ಹೇಳಿದ್ದಾರೆ. ವಿಷವಾಕ್ಯ ಮತ್ತಾವದೋ ಎಲ್ಲೋ ಮಾನವನೇ ಕೇಳು ವಸುಧಿಯೊಳಗೆ ಪುಟ್ಟಿ ಮೂಢನಾಗಿ. ವಿಷವಾಕ್ಯವು ಅಂತ ನೀವು ಹೇಗೆ ಹೇಳ್ತೀರೋ ಮಾನವನೇ, ಈ ಭೂಮಿಯಲ್ಲಿ ಹುಟ್ಟಿ ಮೂಢತನದಲ್ಲಿಂದ ಪಶುವಿನ ಥರ ತಿಂದು ಆಸೆಗಳ ಪಟ್ಟು ದಿವಸ ಕಳೀತಾ ಇದ್ದೀವಿ. ಶರೀರ ವ್ಯಕ್ತ ಮಾಡ್ಕೊಳ್ತಾ ಇದ್ದೀವಿ. ಹಸಿವೆ, ನೀರಡಿಕೆ, ಹೀಗೆ ಆಸೆಗಳು ಚರಿಸುವ ಆವಾಗ ಯಾವಾಗಲೂ ಉದರಗೋಸುಗ ಹೊಟ್ಟೆ ಸಲುವಾಗಿ ಪುಷಿಯ ಪೊಗಳಿ ಜನನ್ನ ಹೊಗಳಿ ಜನರ ಉಪಕರಿಸಿ ಅವರಿಗೆಲ್ಲ ಏನೇನು ಬೇಕೋ ಅವೆಲ್ಲ ಮಾಡಿಕೊಟ್ಟು ನಾನಾ ಪರಿ ಬೆಸನೆ ಮಾಡಿ ಅವರ ಚಿಂತೆಗಳು ಮಾಡಿ ಸಕಲಾವರಣದಿಂದ ಕುಶಲವೇ ಚಿಂತಿಸಿ ಅವರ ಬಗ್ಗೆ ಒಳ್ಳೆಯ ಚಿಂತನೆ ಮಾಡಿ ಸ್ವತಂತ್ರ ಹಚ್ಚಿಕೊಂಡು
ನಾನೇ ಸರ್ವ ಸ್ವತಂತ್ರ ಅಂಥೇಳಿ ಹಚ್ಕೊಂಡು ನಸುಗುನ್ನಿಯಂತೆ ಏನು ಗೊತ್ತಿಲ್ಲ ಸಣ್ಣ ಕೂಸಿರ್ತದ ಅದರ ಥರ ನೀನು ಸೋಗು ಸೋಗು ಮಾಡಿ ನಾನೇ ಗೊತ್ತು ನಾನೇ ಮಾಡ್ತೀನಿ ಅಂತ ಇಷ್ಟೆಲ್ಲ ಮಾಡೋ ಆತ ಹಸನಾದ ಪೆಣ್ಣುಗಳ ಕಚ ಕುಚವನ್ನು ವರ್ಣಿಸಿ ನರರ ಸ್ತೋತ್ರವನ್ನು ವಿಸ್ತರಿಸಿ ಒಂದು ನೋಡಲಿಕ್ಕೆ ಚೆನ್ನಾಗಿರೋ ಒಂದು ಹೆಣ್ಮಗಳಿಗೆ ಆಕಿನ ರೂಪಗಳನ್ನು ಹೆಣ್ಣಿನ ರೂಪಗಳನ್ನು ಇಲ್ಲಿ ಜಾಸ್ತಿ ಅಂದರೆ ವರ್ಣನೆ ಮಾಡಿ ಅಂಥ ಹಾಡುಗಳು ಅಂದರೆ ಆ ಥರ ಇರೋವೆಲ್ಲ ಬೇರೆಯವರನ್ನ ವರ್ಣನೆ ಮಾಡೋದು ಅಂದರೆ ಹೆಣ್ಮಕ್ಕಳನ್ನ ವರ್ಣನೆ ಮಾಡೋದು ಈ ಥರ ಮಾಡ್ತಾ ಇದೆಯಲ್ಲೋ ಎಲ್ಲೋ ಮಾನವನೇ ನಿನಗೆ ಹೀಗಿದ್ದ ಮಾನವನಿಗೆ ದೇವರ ಸ್ತೋತ್ರಗಳ ಮಾಡಿದ್ದರ ಬಗ್ಗೆ ನಿನಗೆ ಯಾವಾಗ ಗೊತ್ತಾಗತ್ತೆ. ಹಸಿವೆ ನೀರಡಿಕೆ ಬರೇ ಇದರೊಳಗೆ ಅತಿಯಾದ ಆಸೆ ಸುತ್ತುತ್ತಾ ಹೊಟ್ಟೆಗೋಸ್ಕರ ಹುಡುಕ್ತಾ ಎಲ್ಲ ಸ್ವಾರ್ಥಕ್ಕಾಗಿ ಜನರನ್ನು ಉಪಯೋಗಿಸಿಕೊಂಡು ವಿವಿಧ ಕಪಟದಿಂದ ದೇಹವನ್ನು ಸುಖಪಡಿಸಿ ತಾನೇ ಬುದ್ಧಿವಂತ ಎಂಬ ಭ್ರಮೆಯಲ್ಲಿ ಬರ್ತಾ ಇದ್ದೀವಿ ನಾವೆಲ್ಲ. ಅಂಥವನಿಗೆ ಈ ಹೆಣ್ಣು ಮಕ್ಕಳು ಸುಂದರವಾದ ಹೆಣ್ಣು ಮಕ್ಕಳನ್ನು ನಡಕೆ ರೂಪ ಇದನ್ನು ವರ್ಣಿಸ್ತಾ ಕಾಮವಸ್ತುಗಳ ಕಡೆ ವರ್ಣನೆ ಮಾಡ್ತಾ ಸಮಯ ವ್ಯರ್ಥ ಮಾಡ್ತಾ ನರರ ಸ್ತೋತ್ರವನ್ನು ಮನುಷ್ಯರ ಸ್ತೋತ್ರವನ್ನು ಹಚ್ಚಿಕೊಂಡು ಅದನ್ನು ವಿಸ್ತಾರವಾಗಿ ಮಾಡ್ತಾ ಅದನ್ನು ಮಾಡಿ ಬದುಕ್ತಾ ಇದ್ದಾನೆ. ಅಂಥವನು ನರಕಕ್ಕೆ ಹೋಗ್ತಾನೆ. ನರಕ ಲೋಕ ಪೋಪ ಮಾರ್ಗ ಸಾಧನೆ ಕೆಡಿಸಿಕೊಂಡು ಆ ನರಕಲೋಕಕ್ಕೆ ಅಸಮಲೋಕ ನರಕಲೋಕಕ್ಕೆ ಹೋಗ್ತಿದ್ದಾನೆ. ಸಾಧನ ಮಾರ್ಗವನ್ನು ಕೆಡಿಸ್ಕೊಳ್ತಾ ಇದ್ದಾನೆ. ಪಾಪದ ಮಾರ್ಗ ಮೂಲಕ ತನ್ನನ್ನು ನಾಶ ಮಾಡ್ಕೋತಾ ಇದ್ದಾನೆ. ವಿಷಯ ಲಂಪಟವಾಗಿ ವಿಚಂಡ ಕರ್ಮವನ್ನು ಅನುಸರಿಸಿ ಇಂದ್ರಿಯಾಸಕ್ತ ದುಷ್ಟ ಕರ್ಮಗಳು ಇಂದ್ರಿಯಾಸಕ್ತನಾಗಿ ಮತ್ತು ದುಷ್ಟ ಕಾರ್ಯಗಳನ್ನು ತೊಡಗ್ತಾ ಅವನಿಗೆ ಒಳ್ಳೆಯ ಮಾತುಗಳೇ ಅಂಥವನಿಗೆ ಮಾತ್ರ ಒಳ್ಳೆ ಮಾತುಗಳೇ ವಿಷ ಅನ್ನಿಸ್ತದೆ. ಯಾವನು ಅಂದರೆ ಇಲ್ಲೆಲ್ಲ ಹೇಳಿದ್ದದಕ್ಕೆಲ್ಲ ಮತ್ತು ಉಲ್ಟಾ ನಾವು ನೋಡ್ಕೊತಾ ಬಂದರೆ ಯಾವನು ಬರೇ ಊಟದ ಸಲುವಾಗಿ ಹೊಟ್ಟೆ ಸಲುವಾಗಿ ಸುಮ್ಮನೆ ಇದ್ದು ಆಸೆಗಳು ಪಟ್ಟು ಇರ್ತಾನೋ ಅವನಿಗೆ ದೇವರ ಮೇಲೆ ಈ ದಾಸರೆಲ್ಲ ಬರೆದಿದ್ದ ವಾಕ್ಯಗಳು ವಿಷವಾಕ್ಯ ಅಂತ ಅನ್ನಿಸ್ತದ. ಯಾವನು ಹೆಣ್ಣು ಮಕ್ಕಳನ್ನು ವರ್ಣಿಸೋದು ತನ್ನ ನಾನೇ ದೊಡ್ಡವನು ಅಂತೇಳಿ ತಿಳ್ಕೊಂಡವನು ಇಂಥವನಿಗೆ ವಿಷವಾಕ್ಯ ಇದ್ದವಾಗ ಆಗೋವು ವಿಷವಾಕ್ಯವು ಇಂಥವನಿಗೆ ವಿಷವಾಕ್ಯ ಆಗ್ತದ. ಉಸುರು ವ್ಯರ್ಥ ಬಂಧಿಸಿ ಯೋಗಾಭ್ಯಾಸ ವರಿಯದೆ ಸುಮ್ಮನೆ ಸುಮ್ಮನೆ ಹಾಗೆ ಬಿಟ್ಟು ಯೋಗಾಭ್ಯಾಸ ಉಸುರನ್ನ ಹಿಡ್ತಾ ಆಮೇಲೆ ಜ್ಞಾನ ಭಕ್ತಿ ಇವೆಲ್ಲ ಬಿಟ್ಟು ಉಸುರಾಟವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂಥವರು. ಬದುಕು ಪೋಗಾಡ್ತಾ ಇದ್ದಾರೆ. ನಿರರ್ಧಕ ವೇಸ್ಟ್. ಅದು ಯಾವ ತಕ್ಕೂ ಕೆಲಸಕ್ಕೆ ಬರಲಾರ್ದಾಗ ಬದುಕಿನ ಮುಂದಕ್ಕೆ ಸಾಗಿಸ್ತಾ ಇದ್ದಾರೆ ಅವರು. ಅಂಥವರಿಗೆ ಮಾತ್ರ ಇದು ವಿಷವಾಕ್ಯ ಅಂಥೇಳಿ ಅನ್ನಿಸ್ತದ. ಅಷ್ಟೇ ಆಗಲಿ ಎಲ್ಲರಿಗೆ ವಿಷವಾಕ್ಯ ಇದು ವಿಷವಾಕ್ಯ ಅಂತ ಅನ್ನೋರು ಇಂಥವ್ರು ಮಾತ್ರ ವಿಷವಾಕ್ಯ ಅಂತಂತಾರೋ ಮಾನವನೇ. ಇದನ್ನು ಮತ್ತೆ ಮುಂದೆ ಹೇಳ್ತಾರೆ, ಉಸುರು ವ್ಯರ್ಥ ಮಾಡಿ ಅದು ಅಲ್ಲಾರ್ದಾಗಿ ಮತ್ತೆ ಎಂಥವನು ಅಂತಂದರೆ ಕಸಗುಪ್ಪಿ ಎಲ್ಲ ಕಸಗಳನ್ನೆಲ್ಲ ಜೋಕೆ ಮಾಡಿ ಅದನ್ನು ಧಾನ್ಯದೊಳಗೆ ಹೋಗಿ ಹಾಕಿದ್ನಂತೆ. ಅಂಥವನಿಗೆ ವಿಷವಾಕ್ಯ ಅನ್ನಿಸ್ತದ. ಹೀಗೆ ಒಂದೊಂದಕ್ಕೆ ಮತ್ತು ರಸಾಯನದಳು ಅಮೃತದಳು ಇಲ್ಲ ರಸಾಯನಗಳು ಫರ್ಟಿಲೈಸರ್ಸ್ ಅಂತ ತೊಗೋಬೋದು. ಅದರೊಳಗೆ ಮದ್ಯ ಕಲಿಸಿದಂತೆ, ಅಮೃತದೊಳಗೆ ವಿಷ ಕಲಿಸಿದಂತೆ, ಎಸೆದ ಬಾಣಕ್ಕೆ ತಾನು ಹೊಡೆದ ಬಾಣ ತನಗೇ ಗುರಿಯಾಗಿ ಇದ್ದಾಗೆ ಇಂಥ ಮಾನವನಿಗೆ ಮಾನಿಸನಂತೆ ಆಗುವುದು ಹೇಳಿದ ಕವನ. ಇಂಥವನಿಗೆ ಹೇಳಿದ ಕವಿತೆ ನಿಂದೆ ಆಗಿ ತೋರ್ತದ. ಇಂಥವನಿಗೆ ಯಾರು ಕಸ ಕುಪ್ಪಿ ತಗೊಂಡೋಗಿ ಅಂಥ ಮನುಷ್ಯ ಆತ ಬಿಸರು ಈ ಗುಣರೂಪಗಳು ಕರುಣಾಮಯನಾದ ಶ್ರೀಹರಿಯ ಗುಣ ರೂಪ ಕ್ರಿಯಾ ಲೋಲ ಕಾರ್ಯ ಇವೆಲ್ಲ ಮಾನಸದಲ್ಲಿ ತಿಳಿದು ಮನಸ್ಸರೊಳಗೆ ತಿಳ್ಕೊಂಡು ಆತನ ಚರಿತೆಯನ್ನು ಅರ್ಥ ಮಾಡಿಕೊಂಡು ಆತನ ಕಥೆಗಳನ್ನು ಮೃದುವಾಗಿ ತಿಳ್ಕೊಂಡು ಕೊಂಡಾಡಿ ಹಿಗ್ಗು ತುತಿಸುವ ಪ್ರವಾಹದಂತೆ ಕೊಂಡಾಡಿ ಸಂತೋಷದಿಂದ ಹೊಗಳಿ ನದಿಯಂತೆ ನಿರಂತರವಾಗಿ ಹಗಲು ಇರಳು ಅವನ ಮೇಲೆ ಧ್ಯಾಸ ಇಟ್ಟು ವಾಯುವಿನ ಮೇಲೆ ಪ್ರಾಣ ಅವಲಂಬನವಾಗದಂತೆ ಆತನ ಮೇಲೆ ಧ್ಯಾಸ ಇಟ್ಟು ಇದ್ದ ಮಾನನಿಗೆ ಅಂಥವ ದೇವರ ನಾಮಸ್ಮರಣೆ ಸದಾ ಮಾಡುವ ಮಾನವನಿಗೆ ವಿಷವಾಕ್ಯ ಅಂಬೋದು ಇರೋದಿಲ್ಲ. ಇಂಥ ವಿಷವಾಕ್ಯ ಅಂಬೋದು ಸಾಧ್ಯನೇ ಅಲ್ಲ ಅವರಿಗೆ. ಸದಾ ದೇವರ ನಾಮಸ್ಮರಣೆ ಅವನ ಚರಿತೆ ಅವನ
ಗುಣಗಳ ಚಿಂತನೆ ಇದು ಮಾಡುವವನಿಗೆ ವಿಷವಾಕ್ಯ ಅಂತ ಇರೋದಿಲ್ಲ. ಕೇಳೋ ಪ್ರಾಣಿ, ಕೇಳೋ ಮನುಷ್ಯ, ಪಶುವಿನ ಬುದ್ಧಿಯಲ್ಲಿ ಬಲಾತ್ಕಾರ ಮಾಡಿ ಮೃಗದ ಮನಸ್ಸು ಇಟ್ಕೊಂಡು ಬಳಸಿಕೊಂಡು ನೀನು ಬಲಾತ್ಕಾರ ಮಾಡಿದರೆ ಹಸಗೆಟ್ಟು ಹೋಗುವುದು, ಗಲಾಟೆ ಸಂಘರ್ಷ ಆಗ್ತದ, ನಾನಾ ಬಣ್ಣ, ಅಸುರರ ಉಪಹತಿ, ಅಸುರರ ದೋಷ ಪ್ರಚೋದನ ಆಗ್ತದ ನಿನ್ನೊಳಗೆ. ಹೀಗೆ ದೊಡ್ಡ ದೊಡ್ಡವರ ವಾಕ್ಯಗಳನ್ನು ನೀನು ತಪ್ಪು ಅಂತ ಹೇಳಿದರೆ ನಿನಗೆ ಅಸುರರ ಇದು ಬರ್ತದ ನಿನ್ನ ಒಳಗೆ. ಋಷಿಗೀರ್ವಾಣ ಜನರು ಒಲಿಯರದಕ್ಕೂ, ಋಷಿಗಳು ದೇವತೆಗಳು ಯಾರೂ ಒಪ್ಪೋದಿಲ್ಲ ಅದಕ್ಕೆ. ದಶದಿಕ್ಕಿನೊಳಗೆ ಆವಾವ ಕವನ ಪೇಳಿದರು, ಎಲ್ಲ ದಿಕ್ಕಿಗಳಲ್ಲಿ ಎಷ್ಟು ಕವನಗಳು ಹೇಳಿದರೂ ಕೂಡ ವಿಷವಾಗಿ ತೋರಿಸ್ತದ ಅವರಿಗೆ. ಕೃಷ್ಣ ಒಲಿಯದೇ ಇಲ್ಲ ಅಂಥವರನ್ನು. ಶಶಿಹಾಸಪಾಲ ಚಂದ್ರಮುಖಿ ರಾಜನೇ ನಮ್ಮ ವಿಜಯ ವಿಠ್ಠಲ, ವಿಜಯ ವಿಠ್ಠಲನಿಗೆ ಭಕ್ತಿಯಿಂದ ಬಂಧಿತನಾಗಿ ಜ್ಞಾನಿಗೆ ಎಲ್ಲ ವಿಷ ಸುಧಾ ಆಗ್ತದೆ. ಎಲ್ಲ ವಿಷಗಳು ಅಂದರೆ ದೋಷಣೆ ಟೀಕೆ ಯಾರು ಮಾಡಿದರೆ ಕೂಡ ಅದು ಸುಧೆಯಂತೆ ಮತ್ತು ಇವರಿಗೆ ಬರ್ತದ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಗುಣ ರೂಪ ಲೀಲಾ ಕ್ರಿಯೆಗಳನ್ನು ಕೊಂಡಾಡುವ ಕವಿತೆಗಳು ನಿಂದೆಗೆ ಒಳಗೋದು ಹೇಗೆ ಸಾಧ್ಯ ಅಂತೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಹೃದಯದಲ್ಲಿ ಹರಿ ನಿಲ್ಲುವ ಭಕ್ತನಿಗೆ ಯಾರು ಏನು ಹೇಳಿದರೂ ಅದು ವಿಷ ಆಗೋದಿಲ್ಲ, ಅಮೃತವಾಗೇ ಇರ್ತದ. ಆದರೆ ಅಜ್ಞಾನಿಗಳು ಯಾವಾಗಲೂ ಕಾಮಗಳು, ಲೋಭ ಇವೆಲ್ಲ ಅದರೊಳಗೆ ಆಸಕ್ತಿ ಇದ್ದು ಭಕ್ತಿಪೂರ್ಣ ಕವಿತೆಯನ್ನು ಟೀಕೆ ಮಾಡ್ತಾರೋ ಅವರಿಗೆ ಕಸದ ಪುಟ್ಟಿ ಒಳಗೆ ಕಸದ ಪುಟ್ಟಿಯನ್ನು ತಗೊಂಡು ಧಾನ್ಯಕ್ಕೆ ಹಾಕಿದಂಥ ಮೂರ್ಖರು ಅವರಿಗೆ ಮಾತ್ರ ಇದು ವಿಷವಾಕ್ಯ ಅಂತ ಕಾಣಿಸ್ತದೆ. ಶ್ರೀಹರಿಯ ಗುಣಗಳನ್ನು ಕೊಂಡಾಡುವ ಮಾತುಗಳು ವಿಷದಂತೆ ತೆಗೆದುಕೋತಾರೆ ಅವರು. ಅದು ವಿಷ ಅಲ್ಲ, ಅದು ಕಸದ ಪುಟ್ಟಿ ನಿಚಾರಿ ಇವರು ತಲೆ ಹಾಗಿದ್ದದ ಎಸೆದ ಬಾಣಕ್ಕೆ ಗುರಿ ಆಗ್ತಾ ಇದ್ದಾರೆ. ತಾವೆಸೆದ ಬಾಣಕ್ಕೆ ತಮಗೇ ನಷ್ಟ ಆಗ್ತದ, ಭಕ್ತಿ ಜ್ಞಾನಗಳು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳಬೇಕು ಅಂದರೆ ಶುದ್ಧ ಭಕ್ತನಿಗೆ ನಿಂದೆಯೂ ಅಮೃತ ಇದ್ದಂಗೆ, ಅಜ್ಞಾನಿಗೆ ಅಮೃತವೂ ವಿಷವೂ ಇದ್ದಂಗೆ ಅಂತಲೇ ನಾವು ಹೇಳಬಹುದು. ಮುಂದಿನದ್ದು ನಾಳೆ ನೋಡೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ನಿನ್ನೆ ನಾವು ವಿಜಯದಾಸರ ವಿರಚಿತ ವಿಷವಾಕ್ಯ ಎಂಬುದು ಅಂಥೇಳಿ ಆ ಸುಳಾದಿ ಭಗವದ್ಭಕ್ತರ ಭಗವನ್ನಿಷ್ಠತೆ ಕವನಗಳಿಗೆ ವಿಷವಾಕ್ಯ ಎಂಬುದು ಇಲ್ಲ, ಎಲ್ಲ ದೋಷರಾಶಿಗಳು ಬೆಂದು ಹೋಗ್ತವೆ ಇಂಥ ಕವನಗಳಲ್ಲಿ ಅಂತ ಹೇಳೋ ಸುಳಾದಿಯ ಅರ್ಥ ಧ್ರುವತಾಳದವರೆಗೆ ತಿಳಿದಿದ್ವಿ. ಇವತ್ತು ಮಟ್ಟತಾಳದಿಂದ ನೋಡೋಣ. ಹರಿಪ್ರೇರಣೆಯಂತೆ ಇಲ್ಲಿ ವಿಜಯದಾಸರು ಇದು ಹರಿಪ್ರೇರಣೆ, ಈ ಏನು ಪದಪದ್ಯ ಸುಳಾದಿಗಳು ವಿಜಯದಾಸರು ಬರಿತಾ ಇದ್ದಾರೋ ಅದು ಹರಿಪ್ರೇರಣೆಯಿಂದಲೇ ಬಂದ ಕವನ ಅಂತ ಮನಸ್ಸಿನಲ್ಲೇ ತಿಳಿದು ಅಪಾರ ಸಂತೋಷದಿಂದ ಶ್ರೀಹರಿಯನ್ನು ಸ್ತುತಿಸಿ ಹೇಳಿದ ಕಾವ್ಯಗಳು ಇವೆಲ್ಲ. ನೀರು ತುಂಬಿ ನದಿ ಹೇಗೆ ಹೊರಗೆ ಬಂದು ಚಿಮ್ಮುತ್ತದೋ ಅದೇ ಥರ ಇದು ಒಳಗಲಿಂದ ತುಂಬಿ ಬರ್ತಾ ಇರೋದು, ಸ್ವಾಮಿ ಕೊಡ್ತಾ ಇರೋದು ಸಂಪೂರ್ಣವಾಗಿ ಹರಿಯ ಕೃಪೆಯಿಂದ ಅವಾಗೆ ಅಲ್ಲಿಂದ ಉತ್ತಮ ಶ್ರೇಷ್ಠವಾಗಿ ಹೊರಹೊಮ್ಮಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನರರಿಗೆ ಪ್ರಾಪುತವಾಗದು ಸಿದ್ಧ, ಜನರಿಗೆ ಅನುಭವವಾಗಿ ಫಲ ಕೊಡುವುದು ಖಚಿತ ಅಂತಾರೆ. ಈ ಸುಳಾದಿ ಪದಪದ್ಯಗಳು ಹೇಳಿದಾಗೆ ಜನರಿಗೆ ಇದರಿಂದ ಫಲ ಬರೋದು ಖಚಿತ. ಯಾಕಂದರೆ ಒಳಗಲಿಂದ ಸ್ವಾಮಿ ಹೊರಗೆ ಹೊರಗೆ ಹಾಕ್ತಾ ಇದ್ದಾನೆ. ಇವೆಲ್ಲ ಭೂಲೋಕದಲ್ಲಿ ಇದು ನಿಜ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವರುಷ ಸುರಿದರೆ ಫಲ, ಯಾವ ಥರ ಮಳೆ ಬಂದರೆ ಬೆಳೆಗಳು ಬೆಳೆದು ಫಲ ಕೊಡ್ತಾವೋ ಅದೇ ಥರ ಸರ್ವಾಭಿಷ್ಟಗಳು, ನನ್ನ ಆಶೆಗಳೆಲ್ಲ ಈ ಕಾವ್ಯಗಳಿಂದ ನೆರವೇರ್ತವೆ. ಎಲ್ಲ ಯಾರ್ಯಾರು ಹೇಳ್ಕೊತಾರೆ ಅದಕ್ಕೆ ಎಷ್ಟು ಜನ ಒಂದೊಂದು ಸಂಧಿಗಳು ಹೇಳ್ಕೊಂಬಕಾಲಕ್ಕೆ, ಸುಳಾದಿಗಳು ಹೇಳ್ಕೊಂಬಕಾಲಕ್ಕೆ ಇದು ಅಪಮೃತ್ಯು ನಿವಾರಣ ಸಂಧಿ, ಇದು ಸುಳಾದಿ, ಇದು ವೈವಾಹ ಸುಳಾದಿ ವಿವಾಹಕ್ಕಾಗಿ ಅಂಥೇಳಿ, ಹೀಗೆ ಒಂದೊಂದಕ್ಕೊಂದೊಂದು ಸಕಲ ದುರಿತ ನಿವಾರಣಾ ಸುಳಾದಿ ಅಂಥೇಳಿ ಒಂದು ನರಸಿಂಹದೇವ್ರ ಸುಳಾದಿ ಇದೆ. ರೋಗಗಳು ಬಂದಾಗೆ ಧನ್ವಂತರಿ ಸುಳಾದಿ ಅಂಥೇಳಿ ಇದು ಅಂಥೇಳಿ ಆ ಥರ ಅದೇ ಥರ ಎಲ್ಲ ಆಶೆಯೂ ಈ ಕಾವ್ಯದಿಂದ ನೆರವೇರ್ತದ ಅಂತ ಹೇಳ್ತಾ ಇದ್ದಾರೆ. ಸರ್ವಾಭೀಷ್ಟವಾಗುವುದಯ್ಯ ಗುರು ದೇವತೆಗಳ ಕೃಪ ನಮಗೆ ಸಿಗುತ್ತದ. ಈ ಕವಿತೆಯ ಅಕ್ಷರದಲ್ಲಿ ಸುಗಂಧಭರಿತವಾಗಿದ್ದ ಸುರಭಿ ತುಂಬಿದ ಕುಸುಮ ಅಂತ ಹೇಳ್ತಾರೆ. ಸುಗಂಧ ತುಂಬಿದ ಹೂವಿನಂತೆ ಈ ಕವಿತೆಗಳು ಇರ್ತವೆ. ಈ ಶ್ರೀಹರಿಗೆ ಪೂಜೆಗೆ ಅರ್ಪಣೆ ಆಗ್ತಾ ಇದೆ ಈ ವಿಜಯದಾಸರು ದೊಡ್ಡವರು ಬರೆದ ಕವಿತೆಗಳು ಅವೆಲ್ಲ. ನರ ನೆನೆದರು ಅವನ ನಿಜವ ಕಂಡವರಾರು, ಯಾರು ಹೇಳಬರ್ಲಕ್ಕಾಗ್ತದ, ಇದು ದೇವರು ಸತ್ಯ ಅಂತೇಳಿ ದೇವರು ಒಳಗಲಿಂದ ನುಡಿಸ್ತಾ ಇದ್ದಾನೆ.
ನಮ್ಮ ವಿಜಯ ವಿಠ್ಠಲ ಸ್ವಾಮಿ ಭಕ್ತ ಸಮರಸ ಮನಸ್ಸುಗಳಿಗೆ ಸದಾ ಶುಭ ಫಲ ಕೊಡ್ತಾನೆ. ಇದರಿಂದ ಕೆಟ್ಟ ಅಂದರೆ ಇದರೊಳಗೆ ತಪ್ಪುಗಳು ಹುಡುಕಿ ವಿಷವಾಕ್ಯ ಅಂತ ಹೇಳುವುದಕ್ಕೆ ಒಳಗೆ ಸ್ವಾಮಿ ನಿಂತು ಹೊರಹೊಮ್ಮಿಸ್ತಾ ಇದ್ದಾನೆ. ಈ ಕವನಗಳು ನಾನು ಬರೆಯೋದಲ್ಲ, ಅಂಥದ್ದು ಇದಕ್ಕೆ ಒಳ್ಳೆ ಫಲಗಳೂ ಸಿಗುತ್ತವೆ. ಇದು ದೇವರು ಬರೆಸಿದ್ದು ಎಂಬೋ ನಂಬಿಕೆಯಲ್ಲಿಂದ ನೀವೆಲ್ಲ ಪಾರಾಯಣ ಮಾಡಬೇಕು ಅಂತಲೇ ನಮಗೆಲ್ಲ ಹೇಳೋದು ಇದನ್ನು. ಆಮೇಲೆ ತ್ರಿವಿಡ ತಾಳದೊಳಗೆ ಅನಂತ ರೂಪಗಳಲ್ಲಿಂದ ಸ್ವಾಮಿನ ಒಳಗೆ ಅಂದರೆ ಈ ಭಗವಂತನ ವಿವಿಧ ರೂಪ ಗುಣಗಳ ವರ್ಣನೆ ಮಾಡ್ತಾ ಇದ್ದಾರೆ. ಇದು ರಾಜಾದಿರಾಜನಾದ ಸುಂದರವಾದ ಅನಂತ ರೂಪ, ತೇಜಸ್ಸಿನಿಂದ ತುಂಬಿದ ರೂಪ, ತೃಪ್ತಿಯನ್ನೇ ಕೊಡುವ ರೂಪ, ರಾಜೋಪೇತ ವರ್ಣ, ಎಲ್ಲ ರಾಗಗಳ ದಾಟಿದ ರೂಪ, ಆಳವಾದ ಹೊಳವುಳ್ಳ ಭಗವಂತನ ಅಪ್ರಮೇಯವಾದ ರೂಪ, ರಥ ಕುದುರೆಯ ಮೇಲೆ ಸಂಚರಿಸುವ ರೂಪ, ಲೋಕಗಳ ಆಟವನ್ನು ಆಡಿಸುವ ರೂಪ, ಆಮೇಲೆ ಜಗಳ ಕಲಹಗಳು ಇವೆಲ್ಲ ಲೆಕ್ಕವಿಲ್ಲಾರ್ದಾಗಿ ಸರ್ವೋತ್ತಮನಾದ ರೂಪ, ಯಾಗ ಭೋಜನಗಳನ್ನು ಸ್ವೀಕಾರ ಮಾಡುವ ರೂಪ, ವಿಚಿತ್ರವಾದ ರೂಪ, ಸುಂದರ ರೂಪ, ಮಹಾಯೋಜನೆ ಶಕ್ತಿಯನ್ನು ತೋರಿಸುವ ರೂಪ, ಭಕ್ತರ ಜೊತೆ ಇರುವ ರೂಪ, ಎಲ್ಲ ಭಕ್ತರ ಜೊತೆಗೆ ಇರುವ ರೂಪ, ಕುಜನರ ಮೇಲೆ ಕೋಪ ತೋರಿಸುವ ರೂಪ, ಕೆಟ್ಟವರ ಮೇಲೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕಾಣುವ ರೂಪ, ಕರುಣೆಯಿಂದಲೇ ಫಲ ಕೊಡುವ ರೂಪ, ಇದು ಭಕ್ತರ ಮೂಲಕ ಕಾವ್ಯ ಹೊರಹೊಮ್ಮಿಸುವ ರೂಪ. ಇದೇ ರೂಪ ಭಕ್ತರೊಳಗೆ ಇದ್ದು ಕಾವ್ಯಗಳು ಕವನಗಳನ್ನು ಹೊರಗೆ ತರೋ ರೂಪ. ಇದೆಷ್ಟು ರೂಪಗಳಿದ್ದಾವೆ. ಸೃಷ್ಟಿಯ ಮೂಲ ಬೀಜ ರೂಪ, ಆಶ್ಚರ್ಯಕರವಾದ ರೂಪ, ಶ್ರೇಷ್ಠ ನಾಗದ ಮೇಲೆ ವಾಸಿಸುವ ರೂಪ, ದೇವರು ಆತ್ಮಸ್ವರೂಪಿಯಾಗಿ ನಮ್ಮ ಒಳಗೆ ಇದ್ದ ರೂಪ. ಈ ಜನಾರ್ದನನು ನನ್ನ ಒಳಗೆ ನಿಂತು ಈ ಜನಾರ್ದನನು ಪೂಜೆ ತಗೋತಾ ಇದ್ದಾನೆ. ಇಷ್ಟು ರೂಪಗಳಲ್ಲಿಂದ ಪೂಜೆ ತಗೋತಾ ಇದ್ದಾನೆ. ಇದರಲ್ಲಿಂದ ಒಂದು ರೂಪ ಕವನಗಳು ಹೊರಗೆ ಹಾಕೋ ರೂಪ ಇದ್ದದ. ಇದು ನಿರ್ಗುಣ ಸ್ವಾರ್ಥರಹಿತ ಭಕ್ತಿಯಿಂದ ನಡೆದುಕೊಂಡರೆ ಈ ರೂಪಗಳೆಲ್ಲ ಗುಣಚಿಂತನೆಗಳು ಮಾಡ್ತಾ ಮಾಡ್ತಾ ಹೊರಗೆ ಬರ್ತದ. ನಮ್ಮ ಮನೆ ರಾಜಧಾನಿ ಥರ ಶ್ರೇಷ್ಠ ಆಗ್ತದ. ಈ ಥರ ಮಾಡಿಕೊಂಡ್ರೆ ಉತ್ತಮ ಜನ್ಮ ಪಡೆದು ವೈಷ್ಣವನಾಗಿ ಈ ಹರಿಯನ್ನು ಸ್ತುತಿಸಿ ಸುಖಿಸುವಂತೆ ಈ ಇಂತಹ ಭಕ್ತನಿಗೆ ವಿಷವಾಕ್ಯ ತಗುಲ್ತದೇನು ಅಂತ ಹೇಳ್ತಾ ಇದ್ದಾರೆ. ಎತ್ತಣದೋ ಎಲ್ಲಿದು ವಿಷವಾಕ್ಯ ಅಂದರೆ ಎಲ್ಲವನ್ನೂ ತಿಳಿಯುವರು ಹರಿಬಲ್ಲನು, ಅವನಿಗೆ ಗೊತ್ತು, ಅವನಿಗೆ ಗೊತ್ತು, ಅವನು ಬರೆಸ್ತಾ ಇದ್ದಾನೆ. ವಿಜಯ ವಿಠ್ಠಲ ಶ್ರೀಪಾದಗಳು ಜನ್ಮದಿಂದಲೇ ನೆನೆಸಿದರೆ ಆ ದೋಷಗಳೆಲ್ಲ ಹೋಗ್ಬಿಡ್ತಾವ. 1 2 ಯಾವುದಾದ್ರೂ ಒಂದು ಅಂದರೆ ಕೆಲವು ಜನ ಈ ಛಂದಸ್ಸರೊಳಗೆ ಬಂದಿಲ್ಲ, ಬಂದಿಲ್ಲ ಅಂತೇಳಿ ಏನಾದರೂ ಹೇಳಿದರೆ ಇದರಲ್ಲಿಂದ ಏನೂ ಇಲ್ಲ. ಹರಿಯ ಅನೇಕ ರೂಪಗಳು ಅವನೇ ಒಳಗೆ ಆತ್ಮದಲ್ಲಿ ನಿಂತು ಈ ಸುಳಾದಿ ಪರಪದ್ಯಗಳು ಇದನ್ನು ಹೊರಗೆ ಹಾಕ್ತಾ ಇದ್ದಾನೆ. ಇದರೊಳಗೆ ವಿಷವಾಕ್ಯಗಳು ಅಂಥೇಳಿ ಯಾವುವು ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ಬೆಂಕಿ ಮಧ್ಯದಲ್ಲಿ, ಅಗ್ನಿ ಮಧ್ಯದಲ್ಲಿ ನಿಂತರೆ ಹರಿಚಿಂತನೆ ಮಾಡುವವನಿಗೆ ಅದು ನೋವೇ ಅನ್ಸಲ್ಲ ಅಂತ. ಬೆಂಕಿ ಮಧ್ಯದಾಗ ಅನಲನ್ನು ಮಧ್ಯದಲ್ಲಿ ಅಗ್ನಿಯೂ ಊದುಕಲು ಅದು ಅಲ್ಲ, ಅಗ್ನಿ ಮಧ್ಯದೊಳಗೆ ಕೆಂಡ ಬರ್ತದ. ಅದು ಏನಾದರೂ ಬೆಂಕಿ ಮಧ್ಯದಲ್ಲಿದ್ದರೆ ಅದರಲ್ಲಿಂದ ಯಾರಿಗೂ ಅದು ಬೆಂಕಿ ಬರ್ತದ. ಯಾವ ಥರ ಬರ್ತದೋ ಹಾಗೆ ವನಜನಾಭನ ಪ್ರೇರಣೆಯಿಂದ, ದೇವರ ಪ್ರೇರಣೆಯಿಂದ ಆತನಿಗೆ ಸಮರ್ಪಣೆ ಮಾಡಿದ ಕವಿತೆ ಬರ್ತಾ ಇದ್ದದ. ಈ ಥರ ಆತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅವನ ಪ್ರೇರಣೆಯಿಂದ. ಯಾವ ಥರ ಅಣಲನ ಮಧ್ಯದಾಗೆ ಕೆಂಡ ಹಿಂಗೆ ಮೇಲೆ ಬರ್ತಾ ಹೋಗ್ತದೋ ಅದೇ ಥರ ಒಳಗೆ ದೇವರ ಪ್ರೇರಣೆಯಿಂದ ಈ ಪದಪದ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಜನರಿಗೆ ಲೇಷವಾದರೂ ವಿಮುಖತ ಹನನ ಮಾಡುವುದು. ಕೆಲವರು ಅದನ್ನು ಟೀಕಿಸಿದರು, ದ್ವೇಷಿಸಿದರು, ಅದರ ಮೌಲ್ಯ ಕಡಿಮೆನೇ ಆಗೋದಿಲ್ಲ. ದೇವರಿಗೆ ಮಾಲೆಯಂತೆ ಕಂಧರದೊಳಗಿಪ್ಪದು ಅಂದರೆ ಹರಿನಾಮ ಜ್ಞಾನ. ಇವೆಲ್ಲ ಸುಳಾದಿಗಳಾಗಲಿ ದೇವರ ನಾಮಗಳಾಗಲಿ ಇವರು ಬರೆದಿದ್ದಾಗಲಿ ದೊಡ್ಡವರು ಬರೆದಿದ್ದೆಲ್ಲ ಹೇಗಂದರೆ ದೇವರ ಕೊರಳಿಗೆ ಹಾರ ಥರ ಹೋಗಿ ಬೀಳ್ತದಂತ. ಅಮೂಲ್ಯ ರತ್ನಮಾಲಗಳಿದ್ದಂಗೆ ದೇವರಿಗೆ ಅರ್ಪಣೆ. ಅದಕ್ಕೆ ನಾವು ಯಾವುದೇ ಒಂದು ದೇವರ ನಾಮ ಹೇಳ್ತಾ ಇದ್ದೀವಿ ಅಂತಂದರೆ ದೇವರ ನಾಮ ಹೇಳೋದಲ್ಲ, ಅದು ಒಂದು ದೇವರು ಹಾಕ್ಕೊಂಡಿದ್ದು ಒಂದು ಹಾರ. ಆ ಹಾರನ್ನು ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಇದಕ್ಕಂದ್ರೆ ದೊಡ್ಡವರು ಬರೆದಿದ್ವೆಲ್ಲ ಹಾಗಿರ್ತವೆ ಅಂಥೇಳಿ. ಘನವಾಗಿ ಪದವ ಮಾಡುವ ವಿದ್ಯವೆಲ್ಲ ರತ್ನಮಾಲೆಯಂತೆ ಕಂದರದೊಳಗಿಪ್ಪದು. ಹರಿನಾಮ ಜ್ಞಾನ ಕವಿತೆಗಳು ಅಮೂಲ್ಯವಾಗಿದ್ದದು ರತ್ನಮಾಲೆಯಂತೆ ಹೃದಯದಲ್ಲಿ ಉಳಿತವೆ. ನಮ್ಮ ಒಳಗೆ ಇದ್ದ ಸ್ವಾಮಿಗೆ ನಾವು ಅರ್ಪಣೆ ಮಾಡಬೇಕು. ಚಿನ್ಮಯ ಮೂರ್ತಿ ಜ್ಞಾನ ರೂಪನಾದ ವಿಜಯ ವಿಠ್ಠಲ
ತನುವಿನೊಳಗಿದ್ದು ಅಂದರೆ ಮನದೊಳಗೆ ಇದ್ದು ಪ್ರೇರಣೆ ನೀಡ್ತಾನೆ, ಅವನೇ ಬಂದು ಪ್ರೇರಣೆ ನೀಡ್ತಾನೆ ಅಂಥೇಳಿ. ಇನ್ನು ನಮ್ಮ ಅಹಂಕಾರಗಳು ಇಂಥವನ್ನೆಲ್ಲ ಈ ಬೆಂಕಿಯಲ್ಲಿ ಸುಟ್ಟು ಕವನ ಸ್ವರೂಪಿಯಾದ ಅಮೃತವಾಗ್ತದೆ. ಅವಾಗೆ ಕವನ ಮಾಡಿದರೆ ಅಂಥವರೇ ಕವನಗಳೆಲ್ಲ ಮಾಡಿರೋದು ಇಷ್ಟುವರೆಗೆ. ಅದಕ್ಕೆ ಯಾವ ಟೀಕೆಗಳು, ಯಾವ ತಪ್ಪು ಅರ್ಥಗಳು ತೆಗೆಯೋದ್ರಲ್ಲಿಂದ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದ್ರೊಳಗೆ ಸಮತೋಲನ, ಇದು ಗಿಡುಗನ್ನ ಮುಂದೆ ಉಳಿದ ಹಕ್ಕಿಯ ಪ್ರತಾಪವೇ. ಈ ದೊಡ್ಡ ಗಿಡುಗ ಅಂತಂದರೆ ಎಲ್ಲ ಪಕ್ಷಿಗಳನ್ನ ಹಿಡ್ಕೊಂಡು ಹೋಗೋದು, ದೊಡ್ಡ ಪಕ್ಷಿ ಅಂತಲೇ ಹೇಳ್ತಾರೆ, ಗಿಡುಗ ಅಂತ ಹೇಳ್ತಾರೆ ಅದನ್ನು. ಗಿಡುಗ ಅಂತಂದಾಗೆ ಏನಂತಾರೆ ಅದನ್ನು, ಹದ್ದು. ಹದ್ದಿನ ಮುಂದೆ ಈ ಸಣ್ಣ ಪುಟ್ಟ ಈ ಯಾವ ಹಕ್ಕಿಗಳ ಪ್ರತಾಪವೇನಿರ್ತದ, ಪೊಡವಿಯೊಳಗಿದ್ದ ಪ್ರತಿಕೂಲಗಳು ಎಲ್ಲ, ಬಾಹ್ಯ ವಿರೋಧಗಳು, ಇವರೆಲ್ಲ ಸಂಕಟಗಳು ಇವೆಲ್ಲ ಏನು ಬಂದರೆ ಕೂಡ ದೇವರು ನಮ್ಮನ್ನು ರಕ್ಷಣೆ ಮಾಡೋನಿದ್ದಾನೆ. ಕಡಲ ಶಯನ ಹರಿಯ ಗುಣಕರ್ಮ ನಾಮಗಳು ನುಡಿದವನಿಗೆ ದೇವರ ಗುಣಗಳು, ಕಥನೆಗಳು, ನಾಮಗಳು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಅಡಗಾಣಿಪವೇನು, ಅವರಿಗೆ ಅಡಚಣೆಗಳು ಬರೋದಿಲ್ಲ, ಅವನಿಗೆ ಅಡಚಣೆಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕಡಲ ಶಯನ ಹರಿಯ ಕರ್ಮ ಯಾವ ಇದು ಬರೋದಿಲ್ಲ ಅವನಿಗೆ. ಬಡಕವನ, ಕವಿತೆ ಸರಳವಾದರೂ ಕೂಡ ಬಡವನು ಯಾರೋ ಹೇಳಿದ್ದಾನೆ ಅಂತ ಅಲ್ಲ, ಆವದಾದರೂ ಹೃದಯದಲ್ಲಿಂದ ಬರಬೇಕು. ಅದು ಕವನದೆಡೆ ಅಭಿಮಾನ ತಡೆಯಬಾರದು. ಇದನ್ನು ಯಾರೂ ಅದನ್ನು ತಪ್ಪು ಅಂತ ಹೇಳಕ್ಕೆ ಹೋಗಲಿಕ್ಕೆ ಇಲ್ಲೇ ಇಲ್ಲ. ದೇವರು ನುಡಿಸೋದು ಇದೆಲ್ಲ. ಈ ಕವನಗಳೆಲ್ಲ ಹೇಳಿದಾಗೆ ಸಂಸಾರದಲ್ಲಿಂದ ನಮಗೆ ಬಂಧನ ಮಾಡಿ ಮುಂದಿನ ಮಾರ್ಗ ಕೊಡ್ತದೆ ಈ ಕವನಗಳು. ಜ್ಞಾನ ಮತ್ತು ಭಕ್ತಿ ನಿತ್ಯ ಬೆಳೆಯಬೇಕು. ಆ ಥರ ಬೆಳೆದು ಇದು ಮಾಡೋದೇ ಈ ಕವನಗಳಲ್ಲಿಂದ ಆಗೋದು. ಮೃಡ ಬಾಂಧವ ವಿಜಯ ವಿಠಲ ಹರಿಯ ಅಡಿಗಳ ನೆನೆದವನು ಓಲ್ಯಾಡಿ ಅವನು ದೇವರನ್ನು ಯಾರು ನೆನೆಸ್ತಾ ಇರ್ತಾರೋ ಅವನಿಗೆ ಮೋಕ್ಷ ದೃಢವಾಗಿ ಬರ್ತದ. ಸ್ಮರಣೆ, ದೇವರ ಸ್ಮರಣೆ ಜೀವನದ ಅಡೆತಡೆಗಳು ಕರಗಿ ಹೋಗ್ತವೆ. ಭಕ್ತಿ ಹೃದಯದಿಂದ ಬಂದು ಅವನು ಸಂಸಾರದಿಂದ ಹೊರಗೆ ಹೋಗ್ತಾನೆ. ಇವೆಲ್ಲ ಇದರಲ್ಲಿಂದ ಬರುವವು. ಇವೆಲ್ಲ ಟೀಕೆ ಮಾಡಲಾರ್ದಾಗಿ ಭಕ್ತಿಲಿಂದ ಈ ಸುಳಾದಿ ಪದಪದ್ಯಗಳು ದೊಡ್ಡವರು ಮಾಡಿದ್ದನ್ನು ನಾವು ನೋಡಬೇಕು. ವಿಷವಾಕ್ಯವು ಅಂಬೋದು ಇರೋದಿಲ್ಲ ಇಲ್ಲಿ ಅಂಥೇಳಿ ವಿಜಯದಾಸರು ಹೇಳ್ತಾರೆ. ಜತುನ ಕರಗಿದಂತೆ ಕರಗಿ ಪೋಪದು ದೋಷ. ನಮಗೆ ದೊಡ್ಡ ಇದು ಕರಗಿದಂತೆ ದೋಷಗಳು ಕರಗಿ ಹೋಗ್ಬಿಡ್ತಾವಂತೆ. ಜತುನ ಕರಗಿದಂತೆ ಈ ದೋಷಗಳು ಕರಗಿ ಹೋಗ್ತವೆ. ಜಿತಕರುಣನಾದ ವಿಜಯ ವಿಠಲ ಬಲ್ಲಿದ ಕಾಣು, ಅದು ದೇವರಿಗೆ ಬಲ್ಲ. ಇವೆಲ್ಲ ದೇವರ ನಾಮಸ್ಮರಣೆಗಳು, ಇವೆಲ್ಲ ನಾವು ಅದರೊಳಗೆ ವಿಷವಾಕ್ಯ ಅಂಥೇಳಿ ನೋಡಲಾರ್ದಾಗಿ ನಾವು ಯಾವಾಗೇ ಅದನ್ನು ಇದು ಮಾಡ್ತೀವೋ, ನಿತ್ಯ ಸ್ಮರಣೆ ಮಾಡ್ಕೋತಾ ಇರ್ತೀವೋ, ಅದು ದೇವರು ಮಾಡಿಸಿದ್ದು ಒಳಗೆ ನಿಂತು ಅಂತ ತಿಳ್ಕೊಂಡಿದ್ದವರಿಗೆ ನಮ್ಮ ಪಾಪಗಳೆಲ್ಲ ಪಾಪದ ರಾಶಿಗಳೆಲ್ಲ ಕಳೆದು ಹೋಗ್ತವೆ. ದೇವರು ಬಲ್ಲ ಇದರ ಬಗ್ಗೆ ಅಂಥೇಳಿ ಅದನ್ನು ನೋಡ್ರಿ ಅಂತ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಒಂಥರ ಗಮ್ ಅಂಥೇಳಿ ಬರ್ತದಲ್ಲ, ಅಂಟು ಜತುನ ಅಂದಾಗೆ. ಆ ಜತುನ ಕರಗಿದಂತೆ ಕೆಂಡ ಬಂದಾಗೆ ಆ ಅಂಟು ಯಾವ ಥರ ಕರಗಿ ಹೋಗ್ಬಿಡ್ತದೋ ಅದೇ ಥರ ನಮ್ಮ ಅಹಂಕಾರಗಳೆಲ್ಲ ಹೋಗಿ ಸುಳಾದಿಗಳನ್ನು ಅವನ್ನ ಓದ್ಕೊಂಡು ದೇವರು ಒಳಗೆ ನಿಂತು ಮಾಡಿಸಿದ್ದು ಅವರೆಲ್ಲರ ಜೊತೆಗೆ ಅಂಥೇಳಿ ನಾವು ತಿಳ್ಕೊಂಡು ಅದರೊಳಗೆ ವಿಷವಾಕ್ಯ ಹುಡುಕ್ಲಾರ್ದಾಗಿದ್ದರೆ ನಮ್ಮ ಪಾಪದ ರಾಶಿಗಳೆಲ್ಲ ಹೋಗ್ಬಿಡ್ತವೆ. ಯಾವ ಥರ ಈ ಕರಗುತ್ತದೋ ಆ ಥರ ನಮ್ಮ ಪಾಪದ ರಾಶಿಗಳು ಕರಗುತ್ತವೆ. ಜತುನ ಕರಗಿದಂತೆ ಕರಗಿ ಪೋಪದು ದೋಷ ಜಿತಕರುಣನಾದ ವಿಜಯ ವಿಠಲ ಬಲ್ಲಿದ ಕಾಣೋ, ಅವನಿಗೇ ಗೊತ್ತು ಎಲ್ಲ. ನೀವು ಅದಕ್ಕೆ ವಿಷವಾಕ್ಯವು ಹುಡುಕಬಾರ್ದು, ಇದರೊಳಗೆ ದೇವರು ನುಡಿಸಿದ್ದು ಅಂಬೋದು ತಿಳ್ಕೊಬೇಕು ಅಂಥೇಳಿ. ಅವಾಗೆ ಯಾರಾದರೂ ಅವರಿಗೆ ಈಗಿನ್ಗೆ ಗೊತ್ತಿಲ್ಲ, ಮೊದಲಿನ ಕಾಲದಾಗೆ ಯಾರಾದರೂ ಅಡ್ಡ ಹಾಕಿರ್ಬೋದು, ಇಲ್ಲ ದೂಷಣ ಮಾಡಿರ್ಬೋದು, ಇದರೊಳಗೆ ತಪ್ಪಿದ್ದಾವೆ ಅಂತ ಹೇಳಿರ್ಬೋದು, ಏನೇ ಹೇಳಿರ್ಬೋದು, ಅವರಿಗೆ ಅಂಥೇಳಿ ವಿಜಯದಾಸರು ಹೇಳಿರೋದು. ಇವಾಗೂ ಭಾಳಷ್ಟು ಜನ ಯಾವುದ್ಯಾವುದೋ ಅರ್ಥಗಳು ತೆಗಿತಾ ಇರ್ತೀವಿ, ನಮಗೆ ಗೊತ್ತಿಲ್ಲಾರ್ದಾಗಿ ಅದರೊಳಗೆ ಹೀಗೆ ಯಾಕೆ ಬರ್ದಾರೆ ಅಂತ ಅಂದ್ಕೊಂಡಿರಬಹುದು ನಾವು. ಆದರೆ ವಿಜಯದಾಸರು ಬರೆದ ವಾಕ್ಯ ದೇವರು ಒಳಗೆ ನಿಂತು ಬರೆಸಿದ್ದು, ಇದರೊಳಗೆ ವಿಷವಾಕ್ಯ ಅಂಬೋದು ಇರೋದಿಲ್ಲ ಅಂಥೇಳಿ ಇಲ್ಲಿ ವಿಜಯದಾಸರು ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ವಿಜಯದಾಸರಂತಲ್ಲ, ಎಲ್ಲ ದಾಸರು ಯಾರ್ಯಾರು ದೊಡ್ಡವರು ಬರೆದಿದ್ದ ವಾಕ್ಯಗಳದ್ರೊಳಗೆ ತಪ್ಪು ಹುಡುಕೋದು, ವಿಷವಾಕ್ಯ, ಇದು ಸುಳ್ಳು ಹೇಳಿದ್ದಾರೆ, ಇಲ್ಲ ಇದು ತಪ್ಪು ಹೇಳಿದ್ದಾರೆ ಅಂತ ಅನ್ನೋದು ಭಾಳ ದೊಡ್ಡ
ಪಾಪಕ್ಕೆ ಹೋಗ್ತೀವಿ. ಅವರ ಬರೆದ ಕವನಗಳಲ್ಲೆಲ್ಲ ಓದಿಕೊಂಡು ನಾವು ನಿತ್ಯ ಒಂದು ಮೋಕ್ಷಕ್ಕೆ ಮಾರ್ಗ ಹುಡುಕಿದಂಗೆ ಅದು ಅವೆಲ್ಲ ನಾವು ಏನು ನಾಮಸ್ಮರಣೆ ಮಾಡ್ತಿದ್ದೀವೋ ಅವೆಲ್ಲ ಸ್ವಾಮಿಗೆ ಹಾರಗಳನ್ನು ಆಗಿ ಏರಿಸಿದಂಗೆ ಅಂಥೇಳಿ ಇಲ್ಲಿ ವಿಜಯದಾಸರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಇದನ್ನು ದೇವರು ನಮಗೆ ಕರುಣಿಸಲಿ, ನಾವು ನಿತ್ಯ ಪಾರಾಯಣ ಮಾಡೋ ಥರ ಮಾಡಲಿ ಅಂತ ನಾವೆಲ್ಲ ಬೇಡ್ಕೊಂಬೋಣ. ಏನನ್ನ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ, ದೇವರು ಒಳಗೆ ನಿಂತು ಏನು ನುಡಿಸಿದ್ದಾನೋ ಅದೇ ಹೇಳಿರೋದು. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.